ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೇಹಳ್ಳಿ ಗ್ರಾಮ ಪಂಚಾಯಿತಿಯ ಮಾರ್ಬಘಟ್ಟ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ದೇವಸ್ಥಾನದ ಸಮಿತಿ ವತಿಯಿಂದ ಮತ್ತು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಸಾಧಕರಿಗೆ ಹಿರಿಯರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಹೊಸದುರ್ಗ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಯುತ ಬಿಜಿ ಗೋವಿಂದಪ್ಪನವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ನಡೆಯಿತು. మెలిసే వెలుపును మునిసే తనముల చిరు చిరు నవ్వులు కావును ఊరినే ఊరిముల సరి సరి నటనల సిరి సిరి ఊహలు కావును పరమశాన శిరసు గౌడా ధరకు జారిన శివగంగ పరమశాన శిరసు గౌడా ధరకు ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಹಾಸನ ಜಿಲ್ಲೆಯ ಅರೆಮಾದನಹಳ್ಳಿ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಗಳು ಬೆಳಗಿಸಿ ಉದ್ಘಾಟಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿಯವರು ಹಾಗೂ ಚಳ್ಳಕೆರೆ ಪ್ರಸನ್ನನವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಾಗೂ ಅನೇಕ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನ ಇವತ್ತೊಂದು ದಿನ ಮೀಸಲಿಟ್ಟಿದ್ದೀರಿ. ವೇದಿಕೆ ಚಿಕ್ಕದಾಗೈತೆ, ಸಾಕು ವೇದಿಕೆ ದೊಡ್ಡದು ಮಾಡಿ. ತುಂಬಾ ದೂರದಿಂದ ಬೆಂಗಳೂರು ಬಿಜಾಪುರದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಭದ್ರಾವತಿ, ಶಿವಮೊಗ್ಗ ಎಲ್ಲ ಬಂದಿದ್ದಾರೆ. ಸುಮ್ಮನೆ ನಮ್ಮನ್ನ ಕಾಪಾಡುವ ನಮ್ಮ ಕುಲದೇವತೆ ಕಾಳಿಕಾದೇವಿ ಈ ಸನ್ನಿಧಿಯಲ್ಲಿ ಆ ತಾಯಿಗೆ ನಮಿಸುತ್ತಾ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಶ್ರೀ ಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ಪಾದಾನುಗಳಿಗೆ ಮುಡಿಪಿಟ್ಟು ಏನು ಈ ಸಣ್ಣ ಗ್ರಾಮ ಇವತ್ತು ಇಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮವನ್ನು ಮಾಡಿರುವ ನಮ್ಮ ಪರಮೇಶ್ವರಾಚಾರ್ಯ ತಂಡಕ್ಕೆ ನಾನು ಪ್ರಥಮವಾಗಿ ಅವರಿಗೆ ನನ್ನ ಹಂತಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ನನ್ನ ಆತ್ಮೀಯರು, ವೇದಿಕೆ ಮೇಲಿರುವಂಥ ನನ್ನ ಹಿತೈಷಿಗಳಾದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷರಾದಂಥ ಚಳ್ಳಕೆರೆ ಪ್ರಸನ್ನ ಅವರೇ ಹಾಗೂ ಈ ಊರಿನ ಹಿರಿಯ ಜೀವ, ನಾನು ಅವ್ರು ನೆನೆಸ್ಕೊಳ್ಳೇಬೇಕು. ಅವರು ಸಂಧ್ಯಾಕಾಲದಲ್ಲಿದ್ದಾರೆ, ರಂಗಾಚಾರ್ಯರು. ನಾನು ಅವ್ರ ಮನೆಗೆ ಹೋಗಿ ಅವರು ಆಶೀರ್ವಾದ ತಗೊಂಡ್ಬಂದೆ. ರಂಗಾಚಾರ್ಯರು ನಾನು ನೆನೆಸ್ಕೊಳ್ಳೇಬೇಕು. ಇನ್ನು ಎಲ್ಲ ಹಿರಿಯರಿದ್ದೀರ ವೇದಿಕೆ ಮೇಲೆ, ಎಲ್ಲರಿಗೂ ಮತ್ತೆ ವೇದಿಕೆ ಮುಂಭಾಗದಲ್ಲಿನೂ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ, ಸಹೋದರ ಸಹೋದರರೇ, ನನಗೆಲ್ಲರಿಗೂ ನಮಸ್ಕಾರ. ನಮ್ಮ ಗುರುಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ನನಗೆ ನಮ್ಮ ಗುರುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಕಾಯವಾಚ ಮನಸ ನಮ್ಮ ಸಮಾಜಕ್ಕೆ ನನ್ನ ಅಡಿಗೆ ಸೇವೆ 24 ಗಂಟೆನೂ ಪ್ರತಿದಿನ 24 ಗಂಟೆನೂ ಮೀಸಲಿಡ್ತೀನಿ. ನಮ್ಮ ಸಮಾಜಕ್ಕೋಸ್ಕರ ಏನಾದರೂ ಒಳ್ಳೆಯದಾಗಿದ್ದರೆ ಖಂಡಿತ ನಾನು ಸಹ ಅದರಲ್ಲಿ ಭಾಗಿಯಾಗ್ತೀನಿ ಅಂತ ನಾನು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ. ಖಂಡಿತ ಇಲ್ಲಿ ಏನು ಕಾಳಿಕಾದೇವಿ ದೇವಸ್ಥಾನ ಬೇಗ ಇಲ್ಲಿ ಶಂಕುಸ್ಥಾಪನೆ ಆಗಿ ದೇವಸ್ಥಾನ ಕಾರ್ಯ ಮುಗಿದು ಬೇಗ ಇಲ್ಲಿ ಪೂಜಾ ಕಾರ್ಯಗಳು ನಡೀಲಿ. ಯಾಕಂದರೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಇಲ್ಲ ನಮ್ಮ ಗುರು ಮಠಗಳಿಂದ ಹಾಗೂ ದೇವಸ್ಥಾನದಿಂದಲೇ ನಮಗೆ ಆಚಾರ ಇದೆ. ಯಾಕಂದರೆ ಈಗೆಲ್ಲ ಇದು ಡಿಜಿಟಲ್ ಯುಗ, ಗೊತ್ತಿದೆ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಡೀ ಲೋಕನೇ ನಿಮ್ಮ ಕೈಯಲ್ಲಿದೆ. ಎಲ್ಲರೂ ಈಗೆಲ್ಲ ದೇವರು ದುಡ್ಡು ಸಂಸ್ಕಾರ ಎಲ್ಲ ಮರೆತುಬಿಟ್ಟಿದೆ. ಅದರಿಂದ ನಾವೆಲ್ಲ ನಮ್ಮ ಸಂಸ್ಕಾರವನ್ನು ಉಳಿಸ್ಕೋಬೇಕು. ಈ ರೀತಿ
ದೇವಸ್ಥಾನ ಮಠಗಳು ನಾವು ಬೆಳೆಸಬೇಕು. ನಮ್ಮ ಸಮಾಜದ ಏನು ದೇವಸ್ಥಾನಗಳಿದ್ದಾವೆ ಅವನ್ನ ನಾವು ಕಾಪಾಡಿಕೊಳ್ಬೇಕು. ಅಲ್ಲಿ ನಿರಂತರವಾಗಿ ಪೂಜೆಗಳು ಸಂಸ್ಕಾರಗಳು ನಡೀತಾ ಇರಬೇಕು. ಗುರುಜಿಗಳನ್ನ ಕರೆಸಿ ಅವರ ಸಲಹೆಯನ್ನು ತಗೊಂಡು ನಾವು ನಮ್ಮ ಸಂಸ್ಕಾರವನ್ನು ಖಂಡಿತ ನಿರಂತರವಾಗಿ ಹೇಳ್ತೀನಿ ಮಾಡ್ತಾ ಹೋಗ್ತಾ ಇರಬೇಕು. ಈಗ ನಾನು ಸುಮಾರು ಈ ಭಾಗದಲ್ಲಿ ಸುಮಾರು ಸರಿ ಬಂದಿದ್ದೇನೆ. ನಮ್ಮ ನಿಗಮದ ಏನೇನು ಸವಲತ್ತುಗಳಿದೆ ಅದರೆಲ್ಲ ವಿವರವಾಗಿ ಹೇಳಿದ್ದೇನೆ. ನಾನು ಮತ್ತೆ ಅದನ್ನು ಹೇಳೋದು ಬೇಕಾಗಿಲ್ಲ ಅನ್ಕೋತೀನಿ. ಈಗ ಪ್ರಮುಖವಾಗಿ ನಾನು ನಿಮ್ಮೆಲ್ಲರನ್ನು ಕೇಳಬೇಕಾಗಿರೋದು, ಈಗ ಒಂದು ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಶಾಶ್ವತ ಆಯೋಗ ಅಂತ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಾಡಿ ಇದೆ. ಅದರ ಒಂದು ಗಣತಿ ಆಯಿತು. ಗಣತಿದಾರರು ನಿಮ್ಮ ಮನೆಗೆ ಯಾರು ಬಂದಿಲ್ಲ ಅವ್ರ ಕೈ ಎತ್ತಿ. ಗಣತಿದಾರ ಬಂದಿಲ್ಲ, ನಿಮ್ಮ ಮನೆಗೂ ಬಂದಿಲ್ಲ. ಗಣತಿ ಆಗಲಿ ಯಾರು 3 ಜನ ಹೇಳ್ತಾ ಇದ್ದಾರೆ ಅಷ್ಟೇ, ಗಣತಿದಾರ ಬಂದಿಲ್ಲ. ಮೊಬೈಲಲ್ಲೇ ನಿಮ್ಗೆ ಆಪ್ಷನ್ ಕೊಟ್ಟಿದ್ರು, ನಿಮ್ಮ ಕುಟುಂಬದ ಸ್ಥಿತಿಗತಿ ಏನು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ. ಅದರಲ್ಲಿ 58 ಪಾಯಿಂಟ್ ಇತ್ತು. ಎಲ್ಲ ಸ್ವಲ್ಪ ಮಾತಾಡಬೇಡಿ ಪ್ಲೀಸ್. 58 ವಿಷಯಗಳಿದ್ವು. ಅದರಲ್ಲಿ 62 ಆಗಿತ್ತು, ನಾವು ಬೇಡ ಜಾಸ್ತಿ ಅಂತೇಳಿ 58ಕ್ಕೆ ಇದು ಮಾಡಿದ್ವಿ. 58 ವಿಷಯ ಇತ್ತು. ಅದಕ್ಕೆ ಮೊದಲು 54 ಇತ್ತು ಕಾಂತರಾಜ್ ಅವ್ರು ಮಾಡಿದಾಗ. ಕಾಂತರಾಜ್ ಅವ್ರ ವರದಿನೂ ಸಹ ವೈಜ್ಞಾನಿಕ 160 ಕೋಟಿ ಕಾಂತರಾಜ್ ವರದಿ ಖರ್ಚಾಗಿದ್ದಿತ್ತು. ಆದರೆ ಅದನ್ನು ಬಲಾಢ್ಯರು ಹಳ್ಳ ಹಿಡಿಸ್ಬಿಟ್ರು. ಅದು ವೈಜ್ಞಾನಿಕವಾಗಿ ಇತ್ತು ಅದು ಆ್ಯಕ್ಚುಲಿ. ಅದು ಆದರೂ ಅದನ್ನು ಜಾರಿ ಮಾಡೋಕ್ಕೆ ಬಿಡಲಿಲ್ಲ. ಈಗ ಮಧುಸೂದನ್ ನಾಯಕ್ ಅಂತ ಗಣತಿ ಆಗಿದೆ, ಎಲ್ಲ ಮನೆಗೂ ಬಂದಿದ್ದಾರೆ. ಯಾರೋ 1-2 ಮನೆಗೆ ಮಾತ್ರ ಹಳ್ಳಿ ಪ್ರತಿ ಹಳ್ಳಿ ಮನೆಗೆ ಹೋಗಿದ್ದಾರೆ. ನಮ್ಮ ಸ್ಥಿತಿಗತಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ಅದರಲ್ಲಿ ಅಡಕವಾಗಿದೆ. ಆ ಡಾಟಾ ಇನ್ನೊಂದು 3 ತಿಂಗಳಲ್ಲಿ ಆ ವರದಿ ಬಿಡುಗಡೆ ಆಗುತ್ತೆ. ಸಿದ್ದರಾಮಯ್ಯನವರು ಆ ವರದಿ ಖಂಡಿತ ಬಿಡುಗಡೆ ಮಾಡ್ತಾರೆ ಈ ಸಾರಿ. ಆ ವರದಿಯಲ್ಲಿ ನಮ್ಮ ಸಮಾಜದ ಎಲ್ಲ ಸಮಾಜದವ್ರದ್ದು, ಎಸ್ಪೆಷಲಿ ನಮ್ಮ ಸಮಾಜದಲ್ಲಿ 100ರಲ್ಲಿ 99% ಎಲ್ಲರೂ ಗಣತಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಾನು ತಿಳ್ಕೊಂಡೆ, ಯಾರೋ 1-2 ಕೊಟ್ಟಿಲ್ಲ. ಆದರೂ ಬೇರೆ ಅವಕಾಶಗಳೆಲ್ಲ ಇತ್ತು, ಕೆಲವರು ಉಪಯೋಗಿಸ್ಕೊಂಡಿಲ್ಲ, ಒಂದೆರಡು ಬಿಟ್ಟಿರ್ಬೋದು. ಈ ವರದಿಯಲ್ಲಿ ನಮ್ಮ ಸಮಾಜದ್ದು ಏನೇನು ಸ್ಥಿತಿಗತಿ ಇದೆ ಅದು ಖಂಡಿತ ಈ ವರದಿಯಲ್ಲಿ ಬರುತ್ತೆ. ನಮ್ಮ ಸಮಾಜಕ್ಕೆ ಏನಾದರೂ ಯೋಜನೆಗಳು, ಏನಾದರೂ ಸವಲತ್ತುಗಳು ಬರಬೇಕಂದ್ರೆ ಈ ವರದಿನೇ ಮೂಲ ಆಧಾರ. ನಾನು ಮೊದಲನೇ ಹೇಳಿದ್ದೀನಿ, ಈ ವರದಿನಿಂದನೇ ಮಾನದಂಡ ನಮಗೆ. ಆದರೂ ಈಗ ನೀವು ಕೆಲವರು ಹೇಳ್ತಾ ಇದ್ದೀರಾ ಏನೇ ಸವಲತ್ತು ನಮಗೆ ಬಿಟ್ಟೋಗಿದೆ ಅಂತ. ಬರುವ ವರ್ಷ 2026ಕ್ಕೆ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮತ್ತು ಜನಗಣತಿ, ನಮ್ಮ ಸ್ಥಿತಿಗತಿ ಎಲ್ಲ ಸರ್ವೆ ಆಗುತ್ತೆ. ಖಂಡಿತ ತಾವೆಲ್ಲ ಆ ಅವಕಾಶ ಮಿಸ್ ಮಾಡ್ಕೊಂಬೇಡಿ. ಈಗ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರು ಖಂಡಿತ ಬರುವ ವರ್ಷ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿನೂ ಆಗುತ್ತೆ. ಈ ಸಾರಿ ಜಾತಿ ಇಲ್ಲ, ನಮ್ಮ ರಾಜ್ಯ ಸರ್ಕಾರ ಜಾತಿ ಗಣತಿ ಇಲ್ಲ, ಬರೀ ನಮ್ಮ ಸ್ಥಿತಿಗತಿ ಮಾತ್ರ. ಜಾತಿ ಗಣತಿ ಆಗುತ್ತೆ. ನಮ್ಮ ಸ್ಥಿತಿಗತಿ ಏನು ಎಲ್ಲ ಕೇಂದ್ರ ಸರ್ಕಾರ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಯಾವುದೇ ಮೀಸಲಾತಿ ಕೊಡಬೇಕಂದ್ರೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೆ ಇರೋದು ಮೀಸಲಾತಿ. ಅದರಿಂದ ಮುಂಬರುವ ಏನು ಗಣತಿ ಜಾತಿ ಗಣತಿ ಆಗುತ್ತೆ ಅದ್ರಲ್ಲಿ ಖಂಡಿತ ನಮ್ಮವರೆಲ್ಲ ಎಲ್ಲರೂ ಭಾಗವಹಿಸಿ ನಮ್ಮ ಸ್ಥಿತಿಗತಿ ಏನಿದೆ ಅದು ಮಾಡಿ, ಅದೇ ನಮಗೆ ಮೂಲ ಆಧಾರ. ನಮ್ದು ಏನಾದರೂ ರಿಸರ್ವೇಷನ್ ಕೊಡಬೇಕಂದ್ರೆ ಯಾವುದೋ 18 ಲಕ್ಷಕ್ಕೇನೋ ಮಾಡಿದ್ದಾರೆ. ಇವೆಲ್ಲ 160 ಕೋಟಿ ಖರ್ಚು ಮಾಡಿದ್ದೇನೆ ಅಳ್ಳಾಡಿಸ್ಬಿಟ್ರು ನಮ್ಮಲ್ಲಿ ಸರ್ಕಾರದಲ್ಲಿ. ಅದರಿಂದ ತಾವೆಲ್ಲ ನಮ್ಮ ಸಮಾಜಕ್ಕೆ ಏನಾದರೂ ಮುಂದೆ ಒಳ್ಳೆಯದಾಗಬೇಕಂದ್ರೆ ಅಲ್ಲಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಅಲ್ಲಿ ಅವರೇ ಏನಾದರೂ ಈಗಾಗಲೇ ಸುಮಾರು ಮಡಿವಾಳರ ಸಮಾಜದವರು, ಉಪ್ಪಾರ ಸಮಾಜದವರು, ಗಂಗಾ ಮತಸ್ಥರು, ಸವಿತಾ ಸಮಾಜದವರು 15-20 ವರ್ಷ ಆಗಿದೆ ಅವ್ರದ್ದೆಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿ. ಅವ್ರದ್ದು ಇಲ್ಲೇ ಇದೆ, ಇನ್ನು ಕರ್ನಾಟಕದಲ್ಲಿ ನಾವು ಡೆಲ್ಲಿಗೆ ಹೋಗೇ ಇಲ್ಲ ಅವ್ರದ್ದು. ನಾನು ಇವೆಲ್ಲದಕ್ಕೂ ಮೂಲ ಈಗ ಏನು ಮಧುಸೂದನ್ ನಾಯಕ್ ವರದಿ ಇದೆ, ಇದೆಲ್ಲ ಈ ವರದಿ ಅದನ್ನು ಆಧಾರವಾಗಿಟ್ಕೊಂಡೆ ಈಗ ಏನು ಬೇರೆ ನಮ್ಮ ಸವಲತ್ತುಗಳು ಏನು ಬೇಕೋ ಅದನ್ನು ಖಂಡಿತ ಸರ್ಕಾರ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಇನ್ನೂ ಏನಾದರೂ ನಮ್ಮ ಸಮಾಜಕ್ಕೆ ಖಂಡಿತ ನಾನು ಯಾವುದೇ ನಮ್ಮ ಸಮಾಜಕ್ಕೆ ಏನೇ ಯೋಜನೆಗಳು ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಏನು ಯೋಜನೆ ಬಂದರೂ ಅದಕ್ಕೆ ನಾನು ಮುಂಚೂಣಿಯಲ್ಲಿ ಅದಕ್ಕೆ ಕೆಲಸ ಮಾಡ್ತೀನಿ. ಹಾಗೆ ನಮ್ಮ ಈಗ ನಾನು
ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ನಮ್ಮ ಪ್ರಸನ್ನ ಅವರ ಕುಟುಂಬದವರು ಅಲ್ಲಿ ಚಳ್ಳಕೆರೆಯಲ್ಲಿ ಪುರಸಭೆ ಅಧ್ಯಕ್ಷರಾಗಿದ್ದರು. ಇದಕ್ಕೆಲ್ಲ ನಗರಸಭೆ ಇದಕ್ಕೆಲ್ಲ ಮೂಲ ಕಾರಣ ನಾವು ದೇವರಾಜ ಅರಸು ಹಾಗೂ ಹಾವನೂರನ್ನ ನೆನೆಸ್ಕೊಳ್ಳೇಬೇಕು. ಹಾವನೂರು ಇಲ್ಲ ಪಕ್ಕದವ್ರೆ 3 ಸಾರಿ ಸೋಲಿಸಿದ್ರು ಅವರು ಎಲೆಕ್ಷನ್ ಹೊಳಲ್ಕೆರೆಯಲ್ಲಿ. ಹಾವನೂರು ನಾವು ದೇವರಾಜ ಅರಸು ಅವ್ರನ್ನ ಹಾವನೂರವ್ರನ್ನ ಮರೆಯಂಗೇ ಇಲ್ಲ ನಾವು. ಇವತ್ತೇನಾದರೂ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಇವ್ರ ಮನೆಯವರು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅಂದರೆ ನಮ್ಮ ಮಕ್ಕಳೆಲ್ಲ ಇವತ್ತು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಎಲ್ಲ ನಮ್ಮ ಮಕ್ಕಳೆಲ್ಲ ಅಂದರೆ ಹಾಸ್ಟೆಲಲ್ಲಿ ಇದ್ದಾರೆ ಅಂದರೆ ಅದಕ್ಕೆಲ್ಲ ಹಾವನೂರು ಅವತ್ತು ಹಾಸ್ಟೆಲ್ಗೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಮಾಡಿದ್ದು 1972 ಹಾವನೂರಲ್ಲಿ. ನಮ್ಗೆ ರಿಸರ್ವೇಷನ್ ತಗೊಂಡ್ಬಂದಿದ್ದು ಹಾವನೂರು. ಮಿಲ್ಲರ್ ಕಮಿಷನ್ ಆಯಿತು, ಮಹಾರಾಜರು ಮಿಲ್ಲರ್ ಕಮಿಷನ್ ಆಯಿತು. ಇದುವರೆಗೂ ಏನೇನು ಕಮಿಷನ್ಗಳಾಗಿದ್ದಾವೆ ಎಲ್ಲ ಸ್ಯಾಂಪಲ್ ಸರ್ವೆನೇ ಆಗಿರೋದು, ಎಲ್ಲ ಸ್ಯಾಂಪಲ್ ಸರ್ವೆಗಳೇನೆ ಮಾಡಿರೋದು. ಅದರಿಂದ ನಮ್ಮ ಸಮಾಜಕ್ಕೆ ಏನು ಒಳಿತಾಗುತ್ತೆ, ಏನು ಅದರಿಂದ ನಾವು ಸವಲತ್ತು ಸರ್ಕಾರದಿಂದ ಪಡ್ಕೋಬೋದು. ನೋಡಿ, ಈ ಮೀಸಲಾತಿನ ವಿರೋಧ ಮಾಡಿದ್ರು ಆಗಲಿಂದ, ಮಹಾರಾಜರ ಕಾಲದಿಂದನೂ. ಮಹಾರಾಜರು ಅವತ್ತೇ ಯಾರು ದಮನಿತ ಸಮುದಾಯ, ಯಾರು ಧ್ವನಿ ಇಲ್ಲದವ್ರು ಇದ್ದಾರೆ, ಶೋಷಿತ ಸಮಾಜದವ್ರು ಇದ್ದಾರೆ, ಅವರಿಗೆ ಮೀಸಲಾತಿ ಕೊಡಬೇಕಂತ ಅವತ್ತು ಮಹಾರಾಜರ ಮೀಸಲಾತಿ ಮಿಲ್ಲರ್ ಕಮಿಷನ್ ಮಾಡಿದ್ರು. ಆದರೂ ಅವತ್ತು ವಿರೋಧ ಮಾಡಿದ್ರು. ಯಾರವತ್ತು ವಿರೋಧ ಮಾಡಿದ್ರು, ಇವತ್ತು ಮೋದಿ ಸರ್ಕಾರ ಅವ್ರಿಗೆ 10% ರಿಸರ್ವೇಷನ್ ಕೊಟ್ಟಿಲ್ಲ. ಅವರು ರಸ್ತೆ ಕೇಳಲಿಲ್ಲ ನಮ್ಗೆ ರಿಸರ್ವೇಷನ್ ಬೇಕು ಅಂತ. ನಾವು ಅಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಪಾಪ ಇನ್ನೂ ನಮಗಿಂತ ಸಣ್ಣ ಸಮಾಜಗಳು ಹೋರಾಟ ಮಾಡ್ತಾನೆ ಇದ್ದಾವೆ. 35 ವರ್ಷ ಹೋರಾಟ ಮಾಡಿದ್ರು ಎಡಗೈ ಬಲಗೈ ಅವರು ನಮಗೆ ಒಳ ಮೀಸಲಾತಿದೆ ಅಂತ. ಈಗ ಅವ್ರಿಗೇನಾಗಿದೆ, ಅದು ಏನೋ ತೊಡಕು ಕೋರ್ಸ್ ಇದಾದರೆ ಅದನ್ನು ಪಾಪ ಅವರು ಫಲಾನುಭವಿ ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲೇನು ಅಲೆಮಾರಿಗಳದ್ದು ಸ್ವಲ್ಪ ಏನೋ ಸಮಸ್ಯೆ ಇದೆ. ಇದಕ್ಕೆಲ್ಲ ಒಂದು ತಮಿಳ್ನಾಡಲ್ಲಿ 69% ರಿಸರ್ವೇಷನ್ ಇದೆ. ತಮಿಳ್ನಾಡಲ್ಲಿ ಅಲ್ಲಿ ದ್ರಾವಿಡನ್ ಮೂವ್ಮೆಂಟ್ ಇದೆ. ಅಲ್ಲಿ ದ್ರಾವಿಡನ್ ಮೂವ್ಮೆಂಟ್ ಏನಂದರೆ ಅಲ್ಲೆಲ್ಲ ಹಿಂದುಳಿದವರು, ಆ ಮೂವ್ಮೆಂಟ್ ಇರೋದೇ ಹಿಂದುಳಿದವರಲ್ಲಿ. ಆ ಸುಮಾರು ತಮಿಳ್ನಾಡಲ್ಲಿ MLA ಗೆಲ್ಲೋದೆಲ್ಲ ಹಿಂದುಳಿದವರು. ಬಿಕಾಸ್ ಅಂದರೆ ಅದು ಗಟ್ಟಿ ಇದೆ ಆ ದ್ರಾವಿಡನ್ ಮೂವ್ಮೆಂಟ್. ನಮ್ಮಲ್ಲೂ ನಮ್ಮ ಹಿಂದುಳಿದವ್ರಿಗೆಲ್ಲ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಅದರಲ್ಲಿ ಎಸ್ಪೆಷಲಿ ನಮ್ಮ ಸಮಾಜ ಮುಂದೆ ರಾಜಕೀಯವಾಗಿ ಸದೃಢರಾಗೋಣ. ನಮ್ಮವರು MLAಗಳಾಗಬೇಕು. ಖಂಡಿತ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ. ನಮ್ಮವ್ರಿಗೆ ಮುಂದಿನ ಬಾರಿ ನಾನು ಸುಮಾರು ನಮ್ಮವರಿಗೆ ಅಟ್ಲೀಸ್ಟ್ ನಮ್ಮ ಪಕ್ಷದಲ್ಲಿ 1 ಟಿಕೆಟ್ ಆದರೂ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳಿ ನಾನು ಮತ್ತೆ ಬಹುಮುಖ್ಯವಾಗಿ ನಮಗೆ ಈ ಜಗತ್ತಿಗೆ ವಿಶ್ವಕರ್ಮ ಯಾರು ಅಂತ ಪರಿಚಯ ಮಾಡಿದ್ದು, ಈ ಜಗತ್ತಿಗೆ ವಿಶ್ವಕರ್ಮರ ಏನು ಈ ಶಿಲ್ಪಕಲೆ ಇದೆ ಅದನ್ನು ಈ ಜಗತ್ತಿಗೆ ಸಾರಿದಂಥ ನಮ್ಮ ದೈವಶಿಲ್ಪಿ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆ ಜನವರಿ 1ನೇ ತಾರೀಕಿದೆ. ತಾವು ನಮ್ಮ ಅಸ್ಮಿತೆ ಇದು. ನಾವು ಅವ್ರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು. ಅಮರಶಿಲ್ಪಿ ಜಕಣಾಚಾರ್ಯವರಿಗೆ ಈ ಸಾರಿ ನನ್ನ ಅಧ್ಯಕ್ಷತೆಯಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ 1ನೇ ತಾರೀಕು ಸಂಜೆ 4 ಗಂಟೆಗೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ತಾವೆಲ್ಲ ಏನು ಇಲ್ಲಿ ಬಂದಿದ್ದೀರಾ, ತಾವು ತಮ್ಮ ಜೊತೆ ಇನ್ನೂ ಒಬ್ಬರನ್ನ ಕರ್ಕೊಂಡು ಬೆಂಗಳೂರಿಗೆ ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಪರಮ ಪೂಜ್ಯರವ್ರಿಗೂ ನಾನು ಕೇಳ್ಕೊಂಡಿದ್ದೇನೆ. ಪೂಜ್ಯದವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿಗೊಳಿಸೋಣ, ಸರ್ಕಾರಕ್ಕೆ ನಮ್ಮ ಶಕ್ತಿಯನ್ನು ತೋರಿಸೋಣ. ನಮ್ಮ ಜನ ನಾವು ಎಷ್ಟಿದ್ದೀವಿ ಅಂತ. ಯಾಕಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಜರಾಯಿ ಸಚಿವರಾದಂಥ ತಿಪ್ಪೇಸ್ವಾಮಿ ಅವರು, ನಿಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ, PWD ಮಿನಿಸ್ಟ್ರು ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ. ತಾವು ದಯಮಾಡಿ ಬನ್ನಿ. ನಮ್ದು ಏನಿದೆ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಇಡೋಣ, ಮುಂದೆ ಇಡೋಣ. ಅದು ಯಾವುದೇ ಸಮಸ್ಯೆ ಇರಲಿ ಸರ್ಕಾರದಲ್ಲಿ ಮುಂದೆ ನಮ್ಗೆ ಈ ಥರ ಸಮಸ್ಯೆ ಇದೆ, ನಮ್ಗೆ ಸರಿ ಮಾಡಬೇಕು. ನಮಗೆ ನಾವು ತುಂಬ ಸರ್ಕಾರದ ಸವಲತ್ತು ಪಡೆಯೋರಲ್ಲಿ ತುಂಬ ಹಿಂದುಳಿದಿದ್ದೀವಿ. ನಮ್ಮ ಸರ್ಕಾರದ ಸವಲತ್ತುಗಳು ನಮ್ಗೆ ಸಿಗಬೇಕು, ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸರ್ಕಾರವನ್ನು ಕೇಳ್ಕೊಂಡು ತಾವೆಲ್ಲ ದಯಮಾಡಿ 1ನೇ ತಾರೀಕು 4 ಗಂಟೆಗೆ ಬನ್ನಿ. ಅದೇನು ವ್ಯವಸ್ಥೆ ಅಲ್ಲಿ ಒಳಗಡೆ ವಿಧಾನಸೌಧ ಒಳಗಡೆ ಬರೋದಕ್ಕೇನು ವ್ಯವಸ್ಥೆ ಬೇಕು ನಾನು ಮಾಡಿಕೊಡ್ತೀನಿ. ತಾವೆಲ್ಲ ಬನ್ನಿ, ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಒಳ್ಳೆಯದಾಗಲಿ. ಜೈ ವಿಶ್ವಕರ್ಮ, ಜೈ ಅಮರಶಿಲ್ಪಿ ಜಕಣಾಚಾರಿ. ನಾನು 1 ಸಾರಿ ಜೈ ವಿಶ್ವಕರ್ಮ ಅಂತೀನಿ, ನೀವೆಲ್ಲ 2 ಸಾರಿ ಜೈ ವಿಶ್ವಕರ್ಮ. ಜೈ ವಿಶ್ವಕರ್ಮ, ಜೈ ವಿಶ್ವಕರ್ಮ. ಒಳ್ಳೆಯದಾಗಲಿ.